ಆಕಾಶವಾಣಿ ಮೈಸೂರು. ಕಸ್ತೂರಿ ಮಾತ್ರೆ ವಾರಕ್ಕೊಂದು. ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ. ಕಸ್ತೂರಿ ಮಾತ್ರೆ ನಗೆ ಜಾತ್ರೆ. ನಗು ನಗುತ್ತಾ ಹಗುರವಾಗು ಓ ಮನವೇ, ನಗು ನಗುತ್ತಾ ಹಗುರವಾಗು. ರಚನೆ ಬಿಎಸ್ ರಾಜಾರಾಮ್. ಒಮ್ಮೆ ನಕ್ಕು ನನ್ನ ನಗಿಸು, ಮೆನ್ನುತ್ತಿಹುದೆನ್ನ ಮನಸ್ಸು. ಪ್ರಸ್ತುತಿ ಉಮೇಶ್ ಎಸ್. ಪ್ರಸಂಗ ಹಸ್ತಗುಣ. ಮನುಷ್ಯನಿಗೆ ಕೈ, ಕಾಲು, ಕಿವಿ, ಹಲ್ಲು, ಹೊಟ್ಟೆ, ತಲೆ ಇವೆಲ್ಲ ಇದೆ ಅಂತ ಅರಿವಾಗೋದೇ ನೋವಾದಾಗ ಅಲ್ವಾ? ಸತ್ಯ, ನಮ್ಮ ಪುಣ್ಯಕ್ಕೆ ಎಲ್ಲ ನೋವುಗಳಿಗೂ ವೈದ್ಯರಿದ್ದಾರೆ. ಒಬ್ಬರಲ್ಲ, 10 ವೈದ್ಯರುಗಳು. ಒಬ್ಬೊಬ್ಬರಿಗೂ ಒಬ್ಬೊಬ್ಬರ ಮೇಲೇನೇ ನಂಬಿಕೆ. ಇದಕ್ಕೆ ಹಸ್ತಗುಣ ಅಂತೀರೋ ಅಥವಾ ಅವರವರ ಮೂಗಿನ ನೇರದ ನಂಬಿಕೆ ಅಂತೀರೋ? ಅಯ್ಯೋ ಅಯ್ಯೋ, ನನ್ನ ಕೈ, ನನ್ನ ಎಡಗೈಗೆ ಏನಾಯ್ತಪ್ಪ? ಯಾವತ್ತೂ ಹಠ ಮಾಡದೆ ಸುಮ್ಮನೆ ಜೋತು ಬಿದ್ದಿರ್ತಿದ್ದು ನನ್ನ ಕೈ ಇವತ್ತು ಯಾಕೆ ಮೇಲಕ್ಕೆ ಎತ್ತಿದ್ರೆ ಸಾಕು ಅಯ್ಯೋ ನೋವು, ಬಾಯಿ ಬಡ್ಕೊಳ್ಳೋ ಅಷ್ಟು ನೋವು. ಡಾಕ್ಟ್ರ್ ಹತ್ರ ಹೋಗಲೇಬೇಕು. ಡಾಕ್ಟ್ರೇ ಸ್ವಲ್ಪ ನೋಡಿ, ಎಡಗೈ ತುಂಬ ನೋವು. ಹೀಗೆ ಬನ್ನಿ, ಎಲ್ಲಿ ನೋಡೋಣ. ಅಮ್ಮ, ನನಗೆ ನೀಡಿ. ನೋವು. ಸ್ವಲ್ಪ ಕಿವಿ ಬಗ್ಸಿ. ಅಯ್ಯೋ, ಹಾ, ಜೋರ ಕೆಮ್ಮಿ ಈಗ. ಅಯ್ಯೋ ಅಯ್ಯೋ ಅಯ್ಯೋ. ಈಗ ಸೀನಿ ಒಂದ್ಸರಿ. ನೋವು. ಕೈ ಮುಂದೆ ಮಾಡಿ ಈಗ. ಅಮ್ಮ, ಹಾ, ಕೈ ಎತ್ತು, ಸ್ವಲ್ಪ ಇನ್ನು ಮೇಲಕ್ಕೆ ಎತ್ತು. ಅಪ್ಪ, ಆಗೋಲ್ಲ ಈಗ ಸ್ವಲ್ಪ ಬಗ್ಸು. ಆಗೋಲ್ಲ ಡಾಕ್ಟ್ರೇ, ಆಗೋಲ್ಲ. ಅಮ್ಮ. ಸರಿ ಹೋಗತ್ತೆ ಬಿಡು. ಈ ಚೀಟಿ ತಗೊಂಡು ಹೋಗು. ಬರ್ದಿರೋ ಔಷಧಿನ 1 ವಾರ ದಿನ 2 ಹೊತ್ತು 1 ಚಮಚ ಕುಡಿ. ಆಯ್ತು ಡಾಕ್ಟ್ರೇ. ಏನೋ ದೊಣ್ಣೆ, ಯಾಕಿವತ್ತು ಮಂಗನ ಮೂತಿ? ಏನಿದು ನಿನ್ ಕೈಯಲ್ಲಿ ಔಷಧಿ ಶೀಶೆ? ಏನೋ ಗೊತ್ತಿಲ್ಲ, ನೋಡು ಪುಕ್ಷಿನು, ಈ ಎಡಗೈ ಎತ್ತಿದ್ರೆ ಸಾಕು ಅಯ್ಯೋ. ಏ ಮುಟ್ಟಾಳ, ಮೊದಲೇ ಹೇಳ್ಬಾರ್ದಾಗಿತ್ತೆ. ಇದಕ್ಕೆ ಎಲ್ಬೋಸಿಸ್ ಅಂತಾರೆ. ಇದು ಕೈ ಕೊಟ್ಟು ಬಿಡುತ್ತೆ. ಆ ಔಷಧಿ ಸೀಸೆ ಬಿಸಾಕು. ನನ್ನ ಮಾತು ಕೇಳೋ. ನನಗ್ ಗೊತ್ತಿರೋ ಇನ್ನೊಬ್ರು ಎಕ್ಸ್ಪರ್ಟ್ ಡಾಕ್ಟ್ರು ಚಟ್ಟಾಭಿ ಅಂತಿದ್ದಾರೆ. ಅವ್ರನ್ನ ಹೋಗ್ ನೋಡು. 4 ದಿವಸದಲ್ಲಿ ವಾಸಿ ಆಗದಿದ್ರೆ ನಿನ್ ಬಲ್ಗೈಯಿಂದ ನನ್ ಕಪಾಳಕ್ ಕೊಡಿ. ಏನು ಎಡಗೈ ನೋವಾ? ಹುಷಾರು, ನನ್ನ ತಮ್ಮನಿಗೂ ಹಿಂಗೆ ಆಗಿತ್ತು ಕಣೋ. ಸುಮ್ಮನ್ ಬಿಟ್ರೆ ಮೈಗೆಲ್ಲ ಹರಡ್ಬಿಡುತ್ತೆ. ಅವನೊಂದು ಸರಿ ಮಾಡಿದ್ರಲ್ಲ ಡಾಕ್ಟ್ರು, ಅವ್ರದ್ದು ಅಡ್ರೆಸ್ ಇದು ಇಟ್ಕೋ. ಓಡು ಈಗ್ಲೇ, ಹೋಗ ಅವ್ರ ಹತ್ರ ಓಡು. ನೋಡ, ಯೋಚನೆ ಮಾಡಬೇಡ. ಪ್ರತಿ ವರ್ಷ ನವರಾತ್ರಿಯಿಂದ ದೀಪಾವಳಿ ತನಕ ಹೀಗೆ ಆಗುತ್ತೆ. ಎಲ್ಲಿಗೇಳು? ಎಡಗೈಗೆ. ನೀನು ಹುಬ್ಳಿಗೆ, ಏನು ಹೇಳು, ಹುಬ್ಳಿಗೆ ಈಗಲೇ ರೈಲ್ ಹತ್ತಿದ್ರೆ ಕ್ಷೇಮ ನೋಡು.
ಇದಕ್ಕೆಲ್ಲ ಮೂಳೆ ಪಂಡಿತ ಹಸ್ತಗ್ರೀವರೇ ಸರಿ. ನೋಡೋ, ನಾನು ಬಲಗೈ ಕೊಟ್ಟ ಮುಲಾಮನ್ನೇ ಅವರು ನಿನ್ನ ಎಡಗೈಗೂ ಕೊಡಬಹುದು. ಅಥವಾ ನಿನ್ನ ಎಡಗೈ ನಿನ್ನ ಹೃದಯದ ಹತ್ರ ಇರೋ ಕೈಯಾದ್ರಿಂದ ಬೇರೆ ಮುಲಾಮು ಕೊಡಬಹುದು. ನೀನು ಏನ್ ಹೇಳು? ಹುಬ್ಳಿ. ಹುಬ್ಳಿಗೆ ರೈಲ್ ಹತ್ತಿದ್ರೆ ಕ್ಷೇಮ. ನಮ್ಮೆಲ್ಲರಿಗೂ ಒಬ್ಬ ಸ್ನೇಹಿತನ ಪ್ರಾಣ ಉಳಿದಂತಾಯ್ತದೆ. ಈಗಲೇ ಹತ್ತು. ತಲೆನೋವು ಶುರು ಆಯ್ತು, ಬೆನ್ನಿಗೂ ಹರಡ್ತಾ ಇದೆ. ಡಾಕ್ಟರ್ ಚಟ್ಟಾಭಿನ, ಧನ್ವಂತರಿನ, ಹುಬ್ಬಳ್ಳಿಯ ಹಸ್ತಗ್ರೀವ್ರು, ಏನೇ ಆಗಲಿ ಮೊದಲು ಆ ಕೆಂಪು ಔಷಧಿ ಒಂದು ಚಮಚ ಕುಡಿದು ನೋಡೇ ಬಿಡ್ತೀನಿ. ಅಮ್ಮ ಅಮ್ಮ. ಓ ಆಶ್ಚರ್ಯ. ಎಡಗೈ ನೀಡಿದೆ, ನೋವಿಲ್ಲ. ಎದ್ದು ಕುಳಿತೆ, ನೋವಿಲ್ಲ. ತಲೆ ಕೆರ್ಕೋತಾ ಇದ್ದೀನಿ, ಬೆನ್ನು ಕೆರ್ಕೊಂಡೆ, ನೋವೇ ಇಲ್ಲ. ಓಹೋ, ಎರಡು ಕೈ ಎತ್ತದೆ, ನೋವಿಲ್ಲ. ಇಲ್ಲ, ನೋವಿಲ್ಲ, ನೋವೇ ಇಲ್ಲ. ನೋಡಿ, ನಿಮ್ಗೆ ಯಾರಿಗಾದರೂ ಹೀಗೆ ಎಡಗೈಗೆ ನೋವಾದರೆ ಈ ಹಾಳು ಪುಟ್ಟ ಗುಂಪಿನವ್ರ ಬಳಿ ಹೋಗಿ ಅವರುಗಳು ಹೇಳಿದ ಹಾಗೆ ಅತ್ತಿಕಾಯಿ ಹಾಗೆ ಅಲಿಬೇಡಿ. ನನ್ನ ಹಾಗೆ ಸುಮ್ಮನೆ ಯಾರಾದರೂ ಒಬ್ಬರು ಡಾಕ್ಟ್ರ ಹತ್ರ ಹೋಗಿ ಕೊಟ್ಟ ಔಷಧಿ ಸೀಸೆನ ಹಾಸಿಗೆಯಿಂದ ಎಟಕಲಾರದಷ್ಟು ದೂರ ಇಟ್ಟು ಚಕ್ಕಂತ ಕೈ ಉದ್ದ ಮಾಡಿದ್ರೆ ಸಾಕು, ತಕ್ಷಣ ಸರ್ ಹೋಗುತ್ತೆ. ಆಯುರ್ವೇದನೂ ಬೇಡ, ಯುನಾನಿನೂ ಬೇಡ. ಕಸ್ತೂರಿ ಮಾತ್ರೆ ವಾರಕ್ಕೊಂದು. ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ. ಬಾನುಲಿ ಅಳವಡಿಕೆ BS ರಾಜಾರಾಮ್. ಒಮ್ಮೆ ನಕ್ಕು ನನ್ನ ನಗಿಸು. ಭಾಗವಹಿಸಿದ್ದ ಕಲಾವಿದರು ಜಿ ಶಾಂತಕುಮಾರ್, ಡಾಕ್ಟರ್ ಮೈಸೂರು ಉಮೇಶ್, ಎಸ್ ಲಕ್ಷ್ಮೀನಾರಾಯಣ ಹಾಗೂ ಶ್ರೀಮಾನ್ ಎಸ್. ಮೆನ್ನುತ್ತಿಹುದೆನ್ನ ಮನಸ್ಸು. ಪ್ರಸ್ತುತಿ ಉಮೇಶ್ SS. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.